Hello guys, welcome to my channel English with Basraj sir. I request you to subscribe my channel and encourage me. Well, today's topic is about the difference between used to and would. Used to and would. Both used to and would have been used to express past habits, past repeated actions. It can also describe the past states or conditions, while would is limited to past actions or habits. Used to generally past habits. I used to go to the beach on every summer. I used to go to the beach on every summer. I used to live in big house. I used to live in a big house, but not now. ನಾನು ಒಂದು ಕಾಲದಲ್ಲಿ ದೊಡ್ಡ ಮನೆಯಲ್ಲಿ ವಾಸಿಸ್ತಾ ಇದ್ದೆ, ಇವಾಗಿಲ್ಲ ಅಂತ. ಐ ಯೂಸ್ ಟು ಪ್ಲೇ ದ ಗಿಟಾರ್. ನಾನು ಗಿಟಾರನ್ನು ನುಡಿಸ್ತಾ ಇದ್ದೆ. ಐ ಯೂಸ್ ಟು ಸ್ಮೋಕ್ ಎ ಲಾಟ್ ಬಟ್ ಐ ಕ್ವಿಟ್ ಲಾಸ್ಟ್ ಇಯರ್. ನಾನು ತುಂಬ ಧೂಮಪಾನ ಮಾಡ್ತಾ ಇದ್ದೆ, ಲಾಸ್ಟ್ ಇಯರು ಅದನ್ನು ಬಿಟ್ಬಿಟ್ಟೆ. ಐ ಯೂಸ್ ಟು ವಾಚ್ ಕಾರ್ಟೂನ್ಸ್ ಎವ್ರಿ ಸಾಟರ್ಡೇ. ಪ್ರತಿ ಶನಿವಾರ ನಾನು ಕಾರ್ಟೂನ್ಸ್ನ ವಾಚ್ ಮಾಡ್ತಾ ಇದ್ದೆ. When I was a student, I used to love sleeping late on the weekends. ನಾನು ವಿದ್ಯಾರ್ಥಿಯಾಗಿದ್ದಾಗ ವೀಕೆಂಡ್ಸಲ್ಲಿ ಹೆಚ್ಚಿಗೆ ಹೊತ್ತು ನಿದ್ದೆ ಮಾಡ್ತಾ ಇದ್ದೆ, ತಡವಾಗಿ ಹೇಳ್ತಾ ಇದ್ದೆ. ಈಗ ವುಡ್ ನೋಡೋಣ. ವುಡ್ ಈಸ್ ಯೂಸ್ಡ್ ಫಾರ್ ಫಾಸ್ಟ್ ಹ್ಯಾಬಿಟ್ಸ್. ಫಾರ್ ಎಕ್ಸಾಂಪಲ್, ಎವ್ರಿ ಮಾರ್ನಿಂಗ್ ಐ ವುಡ್ ವೇಕ್ ಅಪ್ ಅರ್ಲಿ. ನಾನು ಪ್ರತಿನಿತ್ಯ ಬೇಗ ಹೇಳ್ತಾ ಇದ್ದೆ. ಐ ವುಡ್ ಲವ್ ಟು ಲಿವ್ ಇನ್ ಪ್ಯಾರಿಸ್. ನನಗೆ ಪ್ಯಾರಿಸಲ್ಲಿ ಇರೋದು ಅಂದರೆ ತುಂಬ ಇಷ್ಟ. ಐ ವುಡ್ ಲೈಕ್ ಟು ಗೋ ಟು ದ ಮೂವೀಸ್ ಆನ್ ವೀಕೆಂಡ್ಸ್. ನನಗೆ ಈಗಲೂ ಕೂಡ ವೀಕೆಂಡ್ಸಲ್ಲಿ ಮೂವಿ ನೋಡೋದು ಅಂದರೆ ತುಂಬ ಇಷ್ಟ. ಐ ವುಡ್ ಲವ್ ಟು ಈಟ್ ಸ್ವೀಟ್ಸ್ ವೆನ್ ಐ ವಾಸ್ ಯಂಗ್. ನಾನು ಚಿಕ್ಕವನಾಗಿದ್ದಾಗ ಸ್ವೀಟ್ ತಿನ್ನೋದು ಅಂದರೆ ತುಂಬ ಇಷ್ಟ ಆಯಿತು. ನೋಡೋದಲ್ಲ ಸ್ನೇಹಿತರೆ, ಯೂಸ್ ಟು ಅನ್ನೋದನ್ನ ಫಾಸ್ಟ್ ಹ್ಯಾಬಿಟ್ಸ್ನ, ರೆಗ್ಯುಲರ್ ಹ್ಯಾಬಿಟ್ಸ್ನ ಮತ್ತು ಕಂಡೀಷನ್ಗಳಿಗೆ ಅದನ್ನು ಯೂಸ್ ಮಾಡ್ತೇವೆ. ವುಡ್ ಅನ್ನೋದನ್ನ ವಿ ಯೂಸ್ ಟು ಇಟ್ ಇನ್ ನೆರೇಟಿವ್ ಸ್ಟೋರೀಸ್. ಇನ್ ದ ಸ್ಟೋರೀಸ್ ಆ್ಯಂಡ್ ನಾವೆಲ್ಸ್ ದೇ ಯೂಸ್ ಟು ಫಾರ್ ಫಾಸ್ಟ್ ಆ್ಯಕ್ಷನ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು